ನಮ್ಮ ಇಂಡಸ್ಟ್ರಿಗೆ ಮತ್ತೆ ಬರ್ತೀನಿ. ಇಂಡಸ್ಟ್ರಿಯಲ್ಲಿ ನಡೀತಿರೋಂಥ ಬೆಳವಣಿಗೆಗಳಾಗಿರ್ಬೋದು ಅಥವಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಆಗಿರ್ಬೋದು, ಇವನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ಬೇಕು, ಕಿವಿಗೆ ಬೀಳ್ತಾ ಇರುತ್ತೆ, ಅದೆಲ್ಲ ನೋಡ್ತಾ ಇರ್ತೀವಿ. ಅಂದರೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಕನ್ನಡ ಸಿನಿಮಾ ಜನ ಥಿಯೇಟ್ರ್ ಇವನ್ನೆಲ್ಲ ಕೇಳಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ? ಯಾಕಂದರೆ ನೀವೆಲ್ಲ ಬೇಜಾರಾಗುತ್ತೆ. ಓಕೆ ಓಕೆ ತುಂಬ ಬೇಜಾರಾಗುತ್ತೆ. ಅಂದರೆ ಯಾಕೆ ಈ ಥರ ಆಗೋಯ್ತು, ಏನಕ್ಕೆ ಈ ಥರ ಆಗೋಯ್ತು? ಇದು ಡಿಜಿಟಲ್ ಸಿನಿಮಾಗಳು ಬರಬಾರ್ದಾಗಿತ್ತು ರೀ, ನಿಜವಾಗ್ಲೂ ಬರಬಾರ್ದಾಗಿತ್ತು. ಯಾಕಂದರೆ ಆ ಥಿಯೇಟ್ರಲ್ಲಿ ನೋಡೋ ಮಜಾ ಫೋನಲ್ಲಿ ಕೂತ್ಕೊಂಡು ಏನಿದೆ ಮಜಾ ಅದರಲ್ಲಿ? ಥಿಯೇಟ್ರಲ್ಲಿ ನೋಡಬೇಕು, ಪರದೆಯಲ್ಲಿ ನೋಡಬೇಕು, ಆ ಮುಖಗಳನ್ನ ನೋಡಬೇಕು. ಏನೋ ತುಂಬ ಬೇಜಾರಾಗುತ್ತೆ. ನಮ್ಮ ಅಕ್ಕನ ಮಗಳು ಸಹ ಕೂಡ ಆ್ಯಕ್ಟ್ರೆಸ್ಸು ಸಂಜನಾ ಅಂತ, ಇತ್ತೀಚೆಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಬಂತಲ್ಲ, ಅದರಲ್ಲಿ ಅವಳು ಒನ್ ಆಫ್ ದ ಹೀರೋಯಿನ್ಸ್. ಅವಳು ನಮ್ಮ ಅಕ್ಕನ ಮಗಳು ಸಂಜನಾ ಅಂತ KTM ಅಲ್ಲೂ ಅವಳು ಹೀರೋಯಿನ್ ಆಗಿದ್ಲು ದೀಕ್ಷಿತ್ ಜೊತೆ. ಸೊ ಎಷ್ಟು ಪ್ರಮೋಷನ್ ಮಾಡಬೇಕು ಪಾಪ, ಎಷ್ಟು ಒದ್ದಾಡಬೇಕು, ಎಷ್ಟು ಎಲ್ಲ ಕಡೆ ಹೋಗಿ 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 ನೋಡಿ 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 ಅಂತ ಕೇಳ್ಕೋಬೇಕು. ಜನಗಳೂ ಆ ಥರ ಆಗ್ಬಿಟ್ಟಿದ್ದಾರೆ, ಮನೆಯಿಂದನೇ ಹೊರಗಡೆ ಹೋಗಲ್ಲ. ಏನೋ ಸಾಕು ಫೋನಲ್ಲಿ ನೋಡಿದ್ರೆ ಸಾಕು, ಸಿನಿಮಾ ಬಿಡಿ, ಇವಾಗ ಸೀರಿಯಲ್ಸ್ ನೋಡ್ತಿಲ್ವಲ್ಲ.